ಹೇಳಿವಳ ಕೋಗಿಲೆ ಕಂಠ ಕೇಳಿಸಿಕೊಂಡು ಮನ ಆನಂದಿಸುವಂತೆ ಕೇಳಿಸಿಕೊಂಡೆ ಇವಳು ನೃತ್ಯಗೈದು ಹಾಡುತ್ತಿರುವ ಹಾಡನ್ನು. ನಾಗವಲ್ಲಿ ಅಮಲೆಯಾಗಿ ಖಗೋಳವನ್ನೇ ಸೊತ್ತಿ ವಿಷ ಸರ್ಪದಂಚಿನಿಂದ ತನ್ನಂತೆ ತಾನಾಗಿಯೇ ಆ ಗೌಡನ ಮನೆ ಸೇರಿದ ಈ ಹಣ್ಣನ್ನು ದಕ್ಕಿಸಿಕೊಳ್ಳಲಿಕ್ಕೆ ಇದೊಳ್ಳೆ ಸಮಯ. ಈ ಲಕ್ಷ್ಮಿ ನನ್ನ ಕೈ ಸರಿ ಆದರೆ ಇವಳಂತೆ ಧ್ವನಿಗೂಡಿಸಿ ಎತ್ತಿ ಹಾಕುವೆ ನಾನಾಗೌಡನ ಲಕ್ಷ್ಮಿ ಭಂಡಾರವನ್ನು. ಆಮೇಲೆ ಚಕ್ರಪಾಣಿ ಚಂದ್ರಶೇಖರ ನನ್ನ ಕೈ ಸೆರೆಯಾಳುಗಳು. ಲಕ್ಷ್ಮಿ, ಯಾರವರು? ನಾನೇ ನಿನ್ನ ಪಡೆದಪ್ಪ ನಾಗೇಗೌಡನ ಫ್ಯಾಕ್ಟರಿ ಮ್ಯಾನೇಜರ್, ಅಲ್ಲದೆ ಅವ್ರನ್ನ ಪರ್ಸನಲ್ ಸೆಕ್ರೆಟರಿ ಜಗನ್ನಾಥ್. ಅರ್ಥವಾಯಿತು. ತಾವಿಲ್ಲಿಗೆ ಬಂದ ಕಾರಣ? ವರ್ಷ ಪೂರ್ತಿ 18 ಕಳೆದರು ಕೊರಳಿಗೆ ತಾಳಿ ಇಲ್ಲದೆ ಗೋಳಾಡುತ್ತಿರುವ ನಿನ್ನ ಕೊರಳಿಗೆ ಕರಿಮನೆ ಸರಿ ಕಟ್ಟಿ ಪತಿಯಾಗಲು ಬಂದಿರುವೆ. ಮುಚ್ಚ ಬಾಯಿ ಹುಚ್ಚ! ನನ್ನ ತಂದೆಯ ಫ್ಯಾಕ್ಟರಿ ಮ್ಯಾನೇಜರ್ ಅಂದ ಮಾತ್ರಕ್ಕೆ ದಿಟ್ಟವಾಗಿ ನುಡಿಯುವಿ ಆಂಡಳಿಗೆ ತಾಳಿ ಕಟ್ಟುವೆನೆಂದು. ಏಯ್ ಜಗನ್ನಾಥ, ನಿನ್ನತ್ತವನ ಕಡೆಯಿಂದ ತಾಳಿ ಕಟ್ಟಿಸಿಕೊಳ್ಳಲಿಕ್ಕೆ ಇವಳೇನು ಮಾಡ ಕಳೆದುಕೊಂಡ ತಿಳಿಗೇಡಿ ಹೆಣ್ಣಲ್ಲ. ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ಲಕ್ಷ್ಮಿ. ನವತಾರುಣದಲ್ಲಿ ತೊಂಬೆ ತೊಳ್ಕೊತ್ತಿರುವ ನಿನ್ನ ಅಂಗ ಸೌಂದರ್ಯದ ಸವಿಯನ್ನು ಹೀರಲು ಬಂದಿರುವೆ. ಅದು ನಿನ್ನಿಂದ ಯಾವ ಕಾಲಕ್ಕೂ ಸಾಧ್ಯವಿಲ್ಲ ಅನ್ನೋದನ್ನ ತಿಳಿದುಕೋ. ಸಾಧ್ಯವಾಗದನ್ನೇ ಸಾಧಿಸಲು ಹೊರಟಿರುವ ಈ ಜಗನ್ನಾಥನಿಗೆ ಅಸಾಧ್ಯ ಎಂಬುದು ಯಾವುದೂ ಇಲ್ಲ ಈ ಜಗದಲ್ಲಿ. ಅಂದಾಗ ಕೇವಲ ಹೆಣ್ಣಾದ ನೀನೇನು ಮಹಾ ಮಾಡುವೆ? ಬಾಯನ್ನ ಸನಿಹಕ್ಕೆ ದೂರ ಸರಿದು ನಿಂತು ಮಾತನಾಡೋ ದುರಾತ್ಮನೆ. ಚಿಂಚಲಿ ಮಾ ಎಂಬ ಕೇವಲ ಹೆಣ್ಣೆಂದ ಮಾತ್ರಕ್ಕೆ ಕಿಲಾಸುರನೆಂಬ ರಾಕ್ಷಸ ಅವಳ ಮೈ ಮೇಲೆ ಬಂದಾಗ ಅರ್ಧನಾರೀಶ್ವರನ ಅವತಾರ ತಾಳಿ ಆ ರಾಕ್ಷಸರನ್ನ ಕೊಂದದ್ದು ಅದೇ ನನ್ನಂತ ಹೆಣ್ಣಲ್ಲವೇ? ಬಾರ್ಲವರ ಬರೆದಿಟ್ಟ ಕತೆ ಕೇಳಿ ಕಳೆದುಕೊಳ್ಳಬೇಡ ನಿನ್ನ ಮಾಂಗಲ್ಯ ಭಾಗ್ಯವನ್ನ. ನೀ ಮುತ್ತೈದ ಸ್ಥಾನ ಹೊಂದುವೆನೆಂದು ಮಾತೆಯ ಸಾಕ್ಷಿಯಾಗಿ ನನಗೆ ಮಾತು ಕೊಟ್ಟರೆ 10 ಗುರುವಿಯರ ಸಮ್ಮುಖದಲ್ಲಿ ಕಟ್ಟುವೆ ನಿನ್ನ ಕೊರಳಿಗೆ ತಾಳಿಯನ್ನ. ಇರದಿದ್ದರೆ ಮಾಯಾಮನಂತ ಹೆಣ್ಣೇ ನಾನೆಂದು ಹಾರಾಡಿದರೆ ಜಾರತನದಲ್ಲಿ ಕಾಲ್ಜಾರಿ ಹೆಣ್ಣೆಂದು ಮಸಿ ಬಳಿವೆ ನಿನ್ನ ಬಾಳಿನ ಮುಖ ಚಿತ್ರಕ್ಕೆ. ಗರತಿಯರ ಬಾಳಿಗೆ ಬೆಂಕಿ ಬರಿ ಎಳೆಯೋ ನೀನೊಬ್ಬ ಈ ಸಮಾಜದಲ್ಲಿ ಹೇಡಿ ಗಂಡಸು. ಹೇಡಿ ಗಂಡಸು? ಲಕ್ಷ್ಮಿ, ನಿನ್ನಂತ 100 ಹರಿಯದ ಕುಮಾರಿಯನ್ನು ರತ್ನದ ಸರಮಾಲೆಯಲ್ಲಿ ನೇತು ಹಾಕಿ ಸ್ವಂತ ಆಳುತ್ತಿರುವ ನನ್ನಂತ ಲಕ್ಷ್ಮೀ ಪುತ್ರನಿಗೆ ಹೇಡಿ ಗಂಡಸ್ ಎಂದು ಬಗಳಿದೆಯಾ ಹೆಣ್ಣೆ? ನಿನ್ನ ಸೌಂದರ್ಯ ಎಂಬ ಶೀಲವನ್ನು ಸವೆದೇ ಬಿಡಲಾರೆ. ನಾಗವಲ್ಲಿ ಚಂದುಳ ಚಲುವೆಗೆ ಸೂರ್ಯ ಚಂದ್ರ ಚಲುವರು ಮನೆಯಲ್ಲಿದೆ ಮಂದರೆಂದರೆ ಈ ರೀತಿ ಹಿಂದೆ ಸರಿಯುವುದು ಹೆಣ್ಣಾದ ನಿನ್ನ ಧರ್ಮವಲ್ಲ. ಲಕ್ಷ್ಮಿ, ಬೇಗ ಬಾ. ನಿನ್ನ ಕರ್ಮದ ಕುತ್ತಿಗೆಯನ್ನ ಕೈಯಾರ ಧರ್ಮದ ಕಾಳಿ ಕಟ್ಟಿಸಿಕೊಳ್ಳಲು ನನ್ನ ಕಾಮದ ಮಾಲಿನಲ್ಲಿ ಬಂದು ಬೀಳು. ಏನು? ನಾನು ನಿನ್ನ ಕಾಮದ ಮಹಲಿನಲ್ಲಿ ಬೀಳಬೇಕಾ? ಜಗನ್ನಾಥ, ನಿನ್ನಾಸೆ ಎಂಬ ಕಾಮದ ಮಹಲಿಗೆ ನನ್ನ ರೋಷವೆಂಬ ಬೆಂಕಿ ಹಚ್ಚುವೆ. 2 ನಿಮಿಷದಲ್ಲಿ
ಲಕ್ಷ್ಮಿ, ಹೆಣ್ಣಿಗಿದ್ದಷ್ಟು ರೋಷ ದ್ವೇಷ ಗಂಡಿಗೆಲ್ಲವೆಂದು ಭಾವಿಸಿದೆಯಾ ಹೆಣ್ಣೆ? ಜೋರು ಗುಂಡಿಗೆಯನ್ನು ಪಡೆದು ಬಂದ ಈ ಗಂಡು ನಿನ್ನ ಸೌಂದರ್ಯ ಎಂಬ ಶ್ರೀರತ್ನವನ್ನೇರಿ ನಿನ್ನ ಶೀಲ ಸವೇದೇ ಬಿಡಲಾರಿ. ಚಂದುಳ್ಳ ಚಲುವೆಗೆ ಸೂರ್ಯ ಚಂದ್ರ ಚಲುವ ಮಣಿ ಒಲಿದು ಬಂದಿರೆಂದರೆ ಹೆಣ್ಣಾದ ನೀನು ಹಿಂದೆ ಸರಿದು ಹೆಣ್ಣಾದ ನಿನ್ನ ಧರ್ಮವಲ್ಲ. ಲಕ್ಷ್ಮಿ, ಬೇಗ ಬಾ. ನಿನ್ನ ಕರ್ಮದ ಕುತ್ತಿಗೆಯನ್ನ ಕೈಯಾರು ಧರ್ಮ ತಾಳಿ ಕಟ್ಟಿಸಿಕೊಳ್ಳಲು. ಎಲೋ ಕಟುಕ, ನೀ ತೋರಿಸುವ ಈ ನಿನ್ನ ಧರ್ಮದ ತಾಳಿ ಕೇವಲ ಕೇವಲ ನನ್ನ ಹರಕು ಚಪ್ಪಲಿಯ ಸಮಾನ. ಲಕ್ಷ್ಮಿ, ತಾಳಿ ಕಾಣದ ಕೂಲಿನಾಶಿಗಾಗಿ ಮತ್ತೊಬ್ಬರ ಸುತ್ತಾಗಿ ಬಿದ್ದ ನೀನು ನಾ ಕಟ್ಟುವ ತಾಳಿಗೆ ಚಪ್ಪಲಿ ಸಮಾನ ಎಂದು ಬಗಳಿದೆಯಾ ಹೆಣ್ಣೆ? ತೊಂಡೆ ಹೆಣ್ಣಿನಂತೆ ದುಂಡಾಗಿ ನಿಂತ ನಿನ್ನ ಶೀಲ ಸವೇದೆ ಬಿಡಲಾರೆ. ಹೆಣ್ಣಿನ ಕೈ ಬಿಟ್ಟು ಬಗಳ ದುರಾತ್ಮ. ಹಿಂದೆ ನನ್ನ ತಾಯಿ ಚಿಂಚಲಿ ಮಾಯಮ್ಮನಿಗೆ ಬಂಕಿನಾಥನೆಂಬ ರಾಕ್ಷಸ ನಿನ್ನಂತೆಯೇ ಸೊಕ್ಕಿನಿಂದ ಅವಳ ಕೈ ಹಿಡಿದಾಗ ನನ್ನ ಗುರುಸಿದ್ದ ಬೀರಿಶೆ ಓಡಿ ಬಂದು ಅವಳನ್ನ ಕೊಂದದ್ದು. ಆಗಲೇ ಮರತೇನೋ ಕತ್ತೆ, ಅವನಂತೆ ನಿನ್ನನ್ನ ಒದಿಲಿಕ್ಕೆ ಬರ್ತಾನೆ ಈ ಯುಗದ ಧೀರ ನನ್ನ ದೇವರು. ದೇವರು ಜೀವವಿಲ್ಲದ ಕಲ್ಲಿನ ಮೂರ್ತಿಗೇನು ದೇವರೆಂದು ಪೂಜಿಸುವ ಈ ಕಲಿಕಾಲದಲ್ಲಿ ಯಾವ ಕಡೆಯಿಂದ ಎದ್ದೋಡಿ ಬರುತ್ತಾನೆ ನಿನ್ನ ದೇವರು? ನೋಡು ಲಕ್ಷ್ಮಿ, ದ್ರೌಪದಿಯಂತೆ ಜಪಿಸುತ್ತಾ ಕುಳಿತರೆ ಅವಳಂತೆ ಅವಳು ಹುಟ್ಟ ಸೀರೆ ಕಳೆದುಕೊಳ್ಳುವೆ ಖಂಡಿತ. ಸೀರೆ ಕಳೆಯಬೇಕೆಂದು ಸೇಡಿಟ್ಟು ಬಂದ ದುಶ್ಯಾಸನ ಬರೀ ದ್ರೌಪದಿಯ ಸೀರೆ ಹಿಡಿದಾಗ ತಂಗಿಯ ಮೋಡಕ್ಕಾಗಿ ಗುಡ್ಡದೆತ್ತರ ದೊಡ್ಡಂಚಿನ ಸೀರೆಯನ್ನ ಅವರನ್ನ ಕೃಷ್ಣ ಕೊಟ್ಟಿದ್ದು ಆಗಲೇ ಮರೆತೇನೋ ನೀಚ. ನರಸತ್ತ ದುಶ್ಯಾಸನ ಅವಳ ಸೀರೆ ಕಳೆದು ಅವಳ ಮಾಡವನ್ನ ಕಣ್ತುಂಬ ನೋಡಬೇಕೆಂದು ಛಲತೊಟ್ಟು ಬಂದು ಕೊನೆಗೆ ತನ್ನ ಕಳೆ ಬರಹವನ್ನ ಕಳೆದುಕೊಂಡ ಗಂಡ ಭೀಮನ ಕೈಲಿ. ಅದೆಲ್ಲ ಕೃಷ್ಣನ ಕಪಟ ನಾಟಕ. ಅಂದಲ್ಲೇ ಸರ್ವನಾಶವಾಯಿತು ಆ ಕೌರವನ ಕುಲನಾಶ. ಅದಕ್ಕೆಲ್ಲ ಮರಲಿಕ್ಕೆ ಕೊಡುವೆ ನಿನಗೆ 5 ನಿಮಿಷ ಕಾಲ ಅವಕಾಶ. ಇರದಿದ್ದರೆ ಉಗ್ರಸೇನ ಮಹಾರಾಜನ ಹೆಂಡತಿಯನ್ನು ಹಜಾತ್ ಎಂಬ ಪಂಚಜನ ರಾಕ್ಷಸ ಅದೇ ಉಗ್ರಸೇನೆಯಂತೆ ಅವತರಿಸಿ ಬಂದಂತೆ ಅವನ ಹೆಂಡತಿಯ ಶೀಲ ಸವಿದಂತೆ ನಾನಿನ್ನ ಶ್ರೀರತ್ನವೆಂಬ ಶೀಲ ಸವೇವೇ ನಿನಗೆ ತಿಳಿಯದ ಹಾಗೆ ವೇಷ ಬದಲಾಯಿಸಿ ಗರತಿಯರ ಶೀಲಕ್ಕಿಂದ ಅವನೊಬ್ಬ ಕುಲಗೆಟ್ಟ ರಾಕ್ಷಸ. ಅವನು ಕುಲಗೆಟ್ಟ ರಾಕ್ಷಸನಲ್ಲ ಲಕ್ಷ್ಮಿ. ಅಟ್ಟಹಾಸದಿಂದ ರಾಜ್ಯವನ್ನೇ ಮೆಟ್ಟಿ ಮೆರುವ ಕಂಸನೆಂಬ ಕುಲಪುತ್ರನಿಗೆ ಜನ್ಮ ಕೊಟ್ಟ ವೀರ ಪುರುಷ. ಅದೇ ವೀರ ಪುರುಷನ ವಂಶ ತನ್ನ ಯಾದವ ಕುಲದಿಂದ ನಾಶವಾಗಲೆಂದು ಶಾಪ ಕೊಟ್ಟಳು ಆ ಗರತಿ. ಅಂದಾಗ ರಾಕ್ಷಸನೆಂಬ ವೀರ ಕಂಸನನ್ನ ಕೊಲ್ಲಲು ಅವತರಿಸಿ ಬಂದ ನನ್ನ ವಸುದೇವ ಕೃಷ್ಣ. ಅಂದು ಕಂಸನನ್ನು ಕೊಲ್ಲಲು ಕೃಷ್ಣ ಹುಟ್ಟಿ ಬಂದರೆ ಎಂದು ನನ್ನನ್ನು ಕೊಲ್ಲಲು ಯಾವನು ಹುಟ್ಟಿಲ್ಲ, ಹುಟ್ಟುವುದೂ ಇಲ್ಲ. ಅಂದಾಗ ನಿನ್ನ ಶೀಲ ಸವೇದೆ ನನ್ನ ಗುರಿ. ಈ ನೀಚು ಕೆಲಸಕ್ಕೆ ನೀನೀಗ ಕೈ ಹಾಕಿದ್ದೆ ನಿಜವಾದ್ರೆ ಎದ್ದು ಬಂದು ನಿನ್ನ ನೀಗಲೇ ಹರಿದು ತಿಂತಾರೆ ಈ ಸಮಾಜದ ವೀರ ಗರತಿಯರು. ಸಮಾಜ ಇದೊಂದು ಮೂರ್ಖರ ಸಮಾಜ. ಕೇಳು ನಿನ್ನ ಗರತಿಯರ ಸಮಾಜದ ಕಥೆಯನ್ನ. ಗರತಿ ಎಂಬ ಗರ್ಭದ ಗೊಟ್ಟನ್ನು ಅಚ್ಚಳಿಯಾಗಿ ಬಿಚ್ಚಿ ತೋರಿಸುತ್ತೇನೆ. ಬತ್ತಳಿಕೆಯಿಂದ ಬರೆದಿಟ್ಟು ಕೋಡಿನ ಕೆಚ್ಚದೆ ಮೇಲೆ ಗಂಡನಿಂದ ಹಾಲನ್ನು ಕರೆಸಿ, ಮಾವನಿಂದ ಸಕ್ಕರೆ ಕರೆಸಿ, ಹಾಲು ಸಕ್ಕರೆ ಬೆರೆಸಿ ಮೆಂಡನಿಗೆ ಕುಡಿಸಿ ಮಲಿಗೆ ಸುಖ ಕೊಡುವ ಆಧಾರದ ರಂಡೇರಿಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಪತಿಯೇ ಪರಮಾತ್ಮ ಎಂದು ಹಿತ ಸಂಸ್ಕೃತಿ ಮಾತನ್ನು ಹೇಳಿ
ತನ್ನ ಕಾಮ ತೃಪ್ತಿಗಾಗಿ ಮತ್ತೊಬ್ಬನ ಸಂಘ ಬಯಸಿದ ಹೆಣ್ಣುಗಳಿಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಹಗಲು ಹೊತ್ತಿನಲ್ಲಿ ಅನ್ನ ತಂಗಿ ನಟನೆ ಮಾಡಿ ರಾತ್ರಿ ವೇಳೆ ಅದೇ ಹೆಣ್ಣಿನೊಂದಿಗೆ ಸರಸವಾಡಿ ಕೊನೆಗೆ ಜನ್ಮ ನೀಡಿದ ನಿನ್ನಂತಹ ಆದರದ ಹೆಣ್ಣುಗಳಿಷ್ಟಿಲ್ಲ ಈ ನಿನ್ನ ಗರತಿ ಸಮಾಜದಲ್ಲಿ. ನಿನ್ನನ್ನೇ ಮದುವೆ ಆಗುತ್ತೇನೆಂದು ನಂಬಿ ಮೈ ಸುಖ ನೀಡಿ ತಾಳಿ ಕಟ್ಟಿಸಿಕೊಂಡು ಹಣದಾಸೆಗಾಗಿ ಮತ್ತೊಬ್ಬನೊಂದಿಗೆ ರತಿ ಕ್ರೀಡೆ ಆಡಿ ಬಂದ ವಿದೇಶ ಜಾತಿ ಹೆಣ್ಣುಗಳಿಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ತಂದೆ ತಾಯಿಯ ಕತ್ತನ್ನು ಕೊರೆಸಿ ಶತ್ರುವಿನ ಬಲೆಗೆ ಬಿದ್ದು ಮತ್ತೆ ಸೂಳೆಯಾಗಿ ಎದ್ದ ನಿನ್ನಂತ ಆದರದ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಅಂದಾಗ ನಿನ್ನ ಶೀಲ ತಿಂದು ಸೆಪ್ಪೆ ಮಾಡಿದರು ಯಾವ ಗರ್ತಿಯು ಬಂದು ಕೇಳಲಾರಳು ಈ ಸಮಾಜದಲ್ಲಿ. ಈ ರೀತಿ ಗರತಿಯರ ಮೋಡ ಕಳಿತಾ ಇರೋ ನಿನ್ನ ಹೆತ್ತ ತಾಯಿ ಉಸಿರು ಆದರದ ಬಸಿರು. ಸಕ್ಕಿನ ಹೆಣ್ಣೆ, ಉತ್ತಮ ರೀತಿಯಲ್ಲಿ ಉಚ್ಚರಿಸಿ ಹೇಳುವೆ, ಬಡಿವಾರ ಮಾಡದೆ ಬಂದು ಬೀಳು ನನ್ನ ಬಲೆಗೆ. ಈಗಲೇ ಹರಿದು ಹಾಕುವೆ ನಿನ್ನ ಶೀಲಗಳಿಗೆಯಲ್ಲಿ. ಬಾ ಬಾರಲೇ ಬಾ. ಲೇ ರಣ ಹೇಳಿ ನನ್ನ ಮಗನೇ ಜಗನ್ನಾಥ್, ಕೈ ಬಿಡು ಈ ಅಬಲೆ ಹೆಣ್ಣನ್ನು. ಲೇ ಮಗನೇ, ನನ್ನ ಈ ಪ್ರೇಮ ಸಮ್ಮಿಲನದಲ್ಲಿ ಭಾಗವಹಿಸಲು ಬಂದ ನೀನವನಲೇ. ನಿಮ್ಮಂತ ಕಾಮಾಂಧರ ಕಣ್ಣು ಕೀಳಲು ಸಿದ್ಧನಾಗಿ ಬಂದಿರುವ ನಾನೊಬ್ಬ ಸೂರ ಚಂದ್ರಶೇಖರ್. ಹೇಳಿ ನಾನಲ್ಲಲೇ, ನಿಮ್ಮಂತವರ ಪ್ರಾಣ ತೆಗೆಯಲು ಸಿದ್ಧನಾಗಿ ಬಂದಿರುವ ನಾನೊಬ್ಬ ಶೇಡಿನ ಕಿಡಿ. ಲೇ ಬಡವ, ನೀನು ನನಗೆ ಎದುರಾಗಿ ನಿಲ್ಲುವೆಯಾ? ಬಾಯಿ ಮುಚ್ಚಲೇ ಕತ್ತೆ, ನಿನಗೆ ಎದುರಾಗಿ ನಿಲ್ಲುವುದಷ್ಟೇ ಅಲ್ಲಲೇ ಜಗನ್ನಾಥ್. ನಿನ್ನಂತ ಸಾವಿರಾರು ಕುಣಿಗಳಿಗೆ ನಾನು ಹೀಗೆ ನಿಲ್ಲುತ್ತೇನೆ. ಲೇ ಶೇಖರ, ನೀನು ನನಗೆದುರಾಗಿ ನಿಲ್ಲುವುದು ಒಳಿತಲ್ಲ. ಸೊಮ್ಮನೆ ಹೊರಟು ಹೋಗು ಇಲ್ಲಿಂದ. ಈ ಅಬಲೆ ಹೆಣ್ಣನ್ನು ನಿನ್ನ ಕೈಗೆ ಒಪ್ಪಿಸಿ ಹೋಗಲಿಕ್ಕೆ ಈ ಶೇಖರನೇನು ಷಂಡನಲ್ಲ. ಈ ಹೆಣ್ಣು ಒಂದೇ ಅಷ್ಟೇ ಹಾಕಲಿ, ಇಂಥ ಸಾವಿರಾರು ಹೆಣ್ಣು ಮಕ್ಕಳು ಯಾರ ಮನೆಯವರೇ ಆಗಿರಲಿ, ಅವರನ್ನು ಕೆಣಕಲ ಹೊರಟರು ನಿಮ್ಮಂಥವ್ರನ್ನ ಕಂಡಿದೆ ಅಂದರೆ ನಿನ್ನೆದೆ ಬಿಸಿ ರಕ್ತ ಕುಡಿಯಲು ಪ್ರಾಣ ತ್ಯಾಗ ಮಾಡಿವೆ ನಿಲ್ಲುವೆ ನನ್ನ ಎದೆಗೆ ಟೊಂಕು ಕಟ್ಟೆ. ಈ ಮಾತು ಸುಳ್ಳು ಎಂದರೆ ಬಾ ಮಗನೇ, ಗಂಡಸನಗಿರುವ ಕೈ ಹಿಡಿಯ ನೋಡೋಣ. ಏ ಮಂಡ ಗಂಡಸೇ, ಇವಳಿಗಾಗಿ ನನ್ನ ರಕ್ತ ಕುಡಿಯಲು ಇವಳೇನು ನಿನ್ನ ರಕ್ತಕ್ಕೆ ಹತ್ತಿದ ಎನ್ನಲ್ಲ. ಸೋಮ್ಮನೆ ಹೊರಟೋಗು ಇಲ್ಲಿಂದ. ಲೇ ಜಗನ್ನಾಥ್, ಹೇಳು ಮೊದಲು ನಿನ್ನ ಇತಿಹಾಸವನ್ನು. ಅದನ್ನೆಲ್ಲ ತಿಳಿಯದೆ ಈಗ ನನಗೆ ಎದುರಾಗಿ ನಿಂತರೆ ನಿನ್ನ ಪ್ರಾಣ ಹಾರುವುದು ಖಂಡಿತ. ಜಗನ್ನಾಥ್ ಜಗನ್ನಾಥ್ ಜಗನ್ನಾಥ್, ಮೊಲಗಿದ ಗಂಡ ಸರ್ಪದ ಹೇಡಿಯನ್ನು ತುಳಿದು ಕತ್ತಲು ರೊಚ್ಚಿಗೆ ಬಿಸಿ ಬಿಟ್ಟಿಯ ಆ ಮಗನೇ, ನನ್ನ ತಂದೆ ತಾಯಿಯ ಕತ್ತ ತೆಗೆದ ವ್ಯಕ್ತಿ ಯಾವನೇ ಆಗಿರಲಿ, ಅವನನ್ನು ದರದರಣಿ ಎಳೆದು ತಂದು ನಮ್ಮ ಊರಲ್ಲಿ ಬಿಟ್ಟವು ಕ್ವಾಣಿನಂತೆ ಓಡಾಡಿಸಿ ಕಡಿದು ಅವನ ರುಂಡಕ್ಕೆ ನಾ ಮೆಟ್ಟುವ ಮೆಟ್ಟಿಲ ಸರ ಹಾಕಿ ನನ್ನ ಶೇಡೆಂಬದಂತ ಪಂಜರದವನನ್ನು ಅವರು ಉದ್ದುಳಿಸದಿದ್ದರೆ ನನ್ನ ಹೆಸರು ಕಾಲಕ್ಕೆದರಲ್ಲಿ ಚಂದ್ರಶೇಖರನೇ ಅಲ್ಲ. ಬರವನ್ನು ಬದಲಾಯಿಸಿಕೊಂಡ ನನಗಾರ ಭಯವಿಲ್ಲ. ಈ ನಾಡಿನಲ್ಲಿ ನಾಳಿಗೆನೆ ಮಂತ್ರಿ ಪಟ್ಟ ಹತ್ತಲಿರುವ ನನ್ನ ಗೌಡ ಬಲಗೈಯಾಗಿರುವಾಗ ನಿನ್ನಿಂದ ನನಗೇನು ಮಾಡಲಾಗದು. ಬರ್ತೀನಿ. ಹೋಗಲೇ ಹೋಗು. ನಿನ್ನ ಗೌಡ ಮಂತ್ರಿ ಅಷ್ಟೇ ಏಕೆ ಮಗನೇ, ಈ ದೇಶದ ರಾಷ್ಟ್ರಪತಿ ಆದರೂ ಅವನ ದೇಹ ಮೆಟ್ಟಿ ಮೆರೆಯುವುದೇ ನನ್ನ ಮುಖ್ಯ ಗುರಿ. ಹಾ ಇರಲಿ, ಯಾರಮ್ಮ ನೀನು? ವಾಯುವಿಹಾರಕ್ಕೆಂದು ಬಂದು ನನ್ನನ್ನು ಈ ಬಂಧನದಿಂದ ಪಾರು ಮಾಡಿದ ನಿಮಗೆ ನನ್ನ ಅನಂತ ಧನ್ಯವಾದಗಳು.
ಓಹೋ, ನೀನು ಆ ಅಗರ್ಭ ಶ್ರೀಮಂತನ ಮಗಳು ಲಕ್ಷ್ಮಿ. ನಿನ್ನ ಮೇಲೆ ಅವನ ಅಸ್ತರ ಇರಲಿ, ನಾನಿನ್ನು ಬರ್ತೇನೆ. ನಿಲ್ಲಿ ಶೇಖರ್, ಇಂದು ನಿಮ್ಮ ಶೌರ್ಯ, ಧೈರ್ಯ, ಗಾಂಭೀರ್ಯಕ್ಕೆ ನಾನು ನಿಮ್ಮನ್ನ ತುಂಬಾ ಮೆಚ್ಚಿಕೊಂಡಿದ್ದೇನೆ. ಅಂದರೆ ನಾನು ತಮ್ಮ ಸಂಧಿ ಆಗ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೀನಿ. ಚೇಚೆ, ಅಗರ್ಭ ಶ್ರೀಮಂತನ ಮಗಳ ಕೈ ಹಿಡಿಯುವ ಶಕ್ತಿ ನನಗೆಲ್ಲಿಂದ ಬರಬೇಕು? ಮೇಲಾಗಿ ನಾನು ಕಡುಬಡುವ, ಅದು ಅಲ್ಲದೆ ನಿನ್ನ ತಂದೆಯ ಹುಟ್ಟೋಯ್ರಿ. ನನಗೆ ನಿನಗೆ ಎಲ್ಲಿಯೇ ಹೊಂದಾಣಿಕೆ? ಆ ಮಾತನಾಡಬೇಡಿ ಶೇಖರ್, ನಾನು ಕೂಡ ಬಡವನ ಮಗಳೇ ಇದ್ದೀನಿ. ಏನು ಹೇಳ್ತಾ ಇರುವೆ ಲಕ್ಷ್ಮಿ ನೀನು? ಅದೆಲ್ಲ ಮುಂದೆ. ಈಗ ನೀವು ನನಗೆ ಮಾಂಗಲ್ಯ ಭಾಗ್ಯ ಕರುಣಿಸ್ಕೊಡ್ಬೇಕು ಅಂತ ನಿಮ್ಮ ಅಡಿ ಹಿಡಿದು ಬೇಡ್ಕೊಂಡು. ಎದ್ದೇಳು ಲಕ್ಷ್ಮಿ, ಎದ್ದೇಳು. ಈ ಹಕ್ಕಿ ಪಕ್ಕ ಋಷಿಗಳ ಸಮ್ಮುಖದಲ್ಲಿ ನಿನ್ನನ್ನು ನನ್ನ ಸತಿಯನ್ನಾಗಿ ಸ್ವೀಕರಿಸಿದ್ದೇನೆ. ಎಲ್ಲಿ ನಗನಗುತ್ತಾ ಆಡೊಂದು ಪ್ರೇಮಿಗಿತ್ತೆ?